ಆಂಟಿ ಸ್ಯಾಟಲೈಟ್ ಕ್ಷಿಪಣಿ ಪರೀಕ್ಷೆ ಎಲ್ಲಿ ನಡೆಸಲಾಯಿತು? ಇಲ್ಲ, ಕ್ಷಿಪಣಿಗಳ ಈಗ ನಮಗೆ ಉಪಗ್ರಹಗಳಿಗೆ ಬೇಕಾದ ರಾಕೆಟ್ ಉಡ್ಡಯಣೆಗೆ ನಮ್ಮಲ್ಲಿ ಈಗ ತುಂಬಾದಲ್ಲಿ ಮೊದಲು ಆರಂಭ ಆಯಿತು. ಅದಕ್ಕೆ ಪೂರ್ವ ತೀರದಲ್ಲೂ ಒಂದು ಉಡ್ಡಯಣ ಕೇಂದ್ರ ಬೇಕು ಅಂತ ಶ್ರೀಹರಿಕೋಟಾದಲ್ಲಿ ಈಗ 2 ಉಡ್ಡಯಣ ಕೇಂದ್ರಗಳಿರುತ್ತೆ. ಈಗ ನಮ್ಮ ರಾಕೆಟ್ಗಳು ಭಾರಿ ಗಾತ್ರದವು. ಈಗ ನಾವು 630 690 ಟನ್ ತೂಗುತ್ತೆ ನಮ್ಮ GSLV Mark 3. ಅದು PSLV ಅಂತಂದರೆ 250ರಿಂದ 390 ಟನ್ ತನಕ ಅದು ತೂಕ ಇದೆ. ಸೊ ಹಾಗಾಗಿ ಅಂಥ ಭಾರಿ ತೂಕದ ರಾಕೆಟ್ಗಳನ್ನ ಉಡ್ಡಯಣ ಮಾಡೋದಕ್ಕೆ ದೊಡ್ಡ ನಮಗೆ ಉಡ್ಡಯಣ ಕೇಂದ್ರ ಬೇಕು. ಹಾಗಾಗಿ ಈ 2 ಕೇಂದ್ರಗಳನ್ನು ಈ ರಾಕೆಟ್ ಉಡ್ಡಯಣೆಗೆ ಬಳಸ್ಕೊಳ್ತೀವಿ. ಈಗ ವಿಶೇಷವಾಗಿ ನಾವು ಶ್ರೀಹರಿಕೋಟಾದಿಂದಲೇ ನಮ್ಮೆಲ್ಲ ಉಪಗ್ರಹಗಳನ್ನು ರಾಕೆಟ್ಗಳ ಮೂಲಕ ಉಡ್ಡಯಣೆ ಮಾಡ್ತಾ ಇರೋದು. ಆದರೆ ಕ್ಷಿಪಣಿಗಳು ಅಷ್ಟು ಗಾತ್ರದ್ದಿರೋದಿಲ್ಲ. ಕ್ಷಿಪಣಿಗಳು ಗಾತ್ರದಲ್ಲಿ ಸಣ್ಣದು. ಅದನ್ನು ನಮ್ಮ ಒರಿಸ್ಸಾದಲ್ಲಿ ಚಾಂದಿಪುರ್ ಅಂತ ಇದೆ, ಅದನ್ನು ಚಾಂದಿಪುರ್ ಆನ್ ಸಿ ಅಂತ ಹೇಳ್ತಾರೆ. ಅದೇನು ಅಂತಂದರೆ ಕೆಲವು ಸಮುದ್ರದ ಉಕ್ಕಿಯರ್ದಾಗ ಅದು ಪೂರ್ತಿ ಮುಳುಗೋಗ್ಬಿಡುತ್ತೆ. ಅದು ಆ ಸಮುದ್ರದ ಮಧ್ಯದಲ್ಲಿರುತ್ತೆ ಆ ಜಾಗ. ಅದು ಸುತ್ತಲೂ ಎಲ್ಲ ನೀರು ಆವರಿಸ್ಕೊಂಡಾಗ ಅದೊಂದು ರೀತಿ ದ್ವೀಪದ ಥರ ಆಗುತ್ತೆ. ಈಗ ಆ ದ್ವೀಪಕ್ಕೇ ಈಗ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಹೆಸರನ್ನು ಇಟ್ಟಿದ್ದಾರೆ. ಸೊ ಆ ಚಾಂದಿಪುರ ಆನ್ ಸೀನಲ್ಲಿ ನಮ್ಮ ಈ ಮಾನವರಹಿತ ವಿಮಾನಗಳನ್ನ ಪರೀಕ್ಷೆ ಅಲ್ಲೇ ಮಾಡುತ್ತೆ. ನಮ್ಮ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಆಗೋ ಲಕ್ಷ್ಯ ಅಂತ ಚಾಲಕರಹಿತ ವಿಮಾನಗಳನ್ನ ಅಲ್ಲೇ ಪರೀಕ್ಷೆಗಳು ಮಾಡೋದು. ಜೊತೆಗೆ ಈ ಒಂದು ಕ್ಷಿಪಣಿಗಳನ್ನೆಲ್ಲನೂ ಪರೀಕ್ಷೆ ಮಾಡೋದು ಆ ಸ್ಥಳದಿಂದನೇ. ಉಪಗ್ರಹಗಳಿಂದ ಸಾಮಾನ್ಯ ಜನರಿಗೆ ಏನು ಪ್ರಯೋಜನ? ಅದು ಏಕೆ ಅಂತಂದರೆ ಇಸ್ರೋದ ಎಲ್ಲ ಅಭಿವೃದ್ಧಿ ಕೆಲಸಗಳು ನೇರವಾಗಿ ಮನುಷ್ಯರನ್ನ ಅಥವಾ ಸಾಮಾನ್ಯ ಜನರನ್ನು ಮುಟ್ಟುವಂಥ ಕೆಲಸ ಕಾರ್ಯಗಳು. ಈಗ ಒಂದು ಉಪಗ್ರಹ ಉಡ್ಡಯಣೆ ಮಾಡಿದಾಗ ನಮಗೆಲ್ಲರಿಗೂ ಸಂಪರ್ಕ ಸಾಧನಗಳು ಸಿಕ್ಕಿದೆ. ನಮಗೆ ದೂರ ಸಂಪರ್ಕ ಟೆಲಿಫೋನ್ ಮೂಲಕ ಸಿಕ್ಕಿರ್ಬೋದು, ಇಂಟರ್ನೆಟ್ ಮೂಲಕ ಸಿಕ್ಕಿರ್ಬೋದು, ಟೆಲಿವಿಷನ್ ಚಾನೆಲ್ಗಳ ಮೂಲಕ ಸಿಕ್ಕಿರ್ಬೋದು. ಹಾಗಾಗಿ ಇಸ್ರೋ ಮಾಡುವ ಯಾವುದೇ ಒಂದು ಸಾಧನೆ ನೇರವಾಗಿ ಜನರನ್ನು ಮುಟ್ಟತ್ತೆ. ಹಾಗೆ ಜನರಿಗೆ ಅದರ ಬಗ್ಗೆ ಒಂದು ಆದರ ಇದೆ, ಒಂದು ಪ್ರೀತಿ ಇದೆ. DRDOದಲ್ಲಿ ಕೇವಲ ಈ ವಿಮಾನಕ್ಕೆ ಅಥವಾ ಕ್ಷಿಪಣಿಗೆ ಸಂಬಂಧಪಟ್ಟ ಕೆಲಸ ಮಾತ್ರ ಮಾಡೋದಿಲ್ಲ. DRDOದಲ್ಲಿ 52 ವಿವಿಧ ವಿಷಯಗಳ ಬಗ್ಗೆ ಸಂಶೋಧನೆಗಳು ನಡೆಯುತ್ತೆ. ಅದೊಂದು ಆಹಾರ ಬೆಳೆಯ ಸಂಶೋಧನೆ ಇರ್ಬೋದು, ಅಥವಾ ಒಂದು ಹಿಮ ಬೀಳೋದು, ಹಿಮದ ಚಲನೆ ಬಗ್ಗೆ ಸಂಶೋಧನೆ ಇರ್ಬೋದು, ಒಂದು ಯುದ್ಧದ ಟ್ಯಾಂಕ್ ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಈ ಜೈವಿಕ ಅಸ್ತ್ರಗಳು ನಮಗೆ ಬಂದೆರಗಿದ್ರೆ ಅದನ್ನು ತಡೆಗಟ್ಟೋದು ಹೇಗೆ ಅಂತ ಅನ್ನೋದನ್ನು ನೋಡ್ಬೋದು, ಅಥವಾ ರಾಸಾಯನಿಕ ಅಸ್ತ್ರದ ಬಗ್ಗೆ ಇರ್ಬೋದು. ಆಮೇಲೆ ಈ ಒಂದು ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಉಪಕರಣಗಳು ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಬೇಕಾದ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಅಥವಾ ವಸ್ತು ಮೆಟೀರಿಯಲ್ಸ್ ಬಗ್ಗೆ ಇರ್ಬೋದು. ಹಾಗಾಗಿ ಎಲ್ಲ ವಿಷಯಗಳ ಬಗ್ಗೆನೂ ಈ ಸೂರ್ಯನಡಿಯಲ್ಲಿರುವ ಎಲ್ಲ ವಿಷಯಗಳು ಅಂತ ನಾವು ತಮಾಷೆ ಮಾಡ್ತಾ ಇರ್ತೀವಿ, ಎವ್ರಿಥಿಂಗ್ ಅಂಡರ್ ದಿ ಸನ್ ಅಂತ. ಹಾಗೆ 52 ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ಪ್ರಯೋಗಶಾಲೆಗಳು ಇಡೀ ಭಾರತದಲ್ಲಿ ಹಮ್ಮಿಕೊಂಡಿದೆ. ಹಾಗಾಗಿ ಎಷ್ಟೊಂದು ಈ ಕೆಲಸ ಕಾರ್ಯಗಳು ಜನರಿಗೆ ನೇರವಾಗಿ ಅವರನ್ನು ತಲುಪದೇ ಇರೋದ್ರಿಂದ, ಅಥವಾ ಜನಗಳಿಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ, ಉದಾಹರಣೆಗೆ ರಾಕೆಟ್ಗಳಿಗೆ ನಿರ್ಮಾಣ ಮಾಡೋಕ್ಕೆ, ಅದಕ್ಕೂ ಮೊದಲು ಕ್ಷಿಪಣಿಗಳು ನಿರ್ಮಾಣ ಮಾಡೋಕ್ಕೆ ಅಂತ ಕೆಲವು ಕಾಂಪೋಸಿಟ್ ಅಂದರೆ ಹಗರ ವಸ್ತುಗಳನ್ನ ಹೈದರಾಬಾದ್ನಲ್ಲಿ ತಯಾರು ಮಾಡಲಾಯಿತು. ನಮ್ಮ ಅಬ್ದುಲ್ ಕಲಾಂ ಅವರು ಅದನ್ನು ಈಗ ಕಾಲು ಊನಾದವರಿಗೆ ಕೃತಕ ಕಾಲನ್ನು ನಿರ್ಮಿಸೋದಕ್ಕೆ ಆ ಸಾಮಗ್ರಿನ ಯಾಕೆ ಬಳಸಬಾರ್ದು ಅಂತಂದಾಗ ಈಗ ಅದರ ತೂಕ ಹೆಚ್ಚು ಕಮ್ಮಿ 10 ಪಟ್ಟು ಇಳಿತು. ಈಗ ಕಾಲು ಇಲ್ಲದಿದ್ದವರು ಬಳಸುವಂಥ ಕೃತಕ ಕಾಲುಗಳು ತುಂಬ ಹಗುರವಾದದ್ದು. ಅದು ಕ್ಷಿಪಣಿಗೆ ಅಂತ ನಿರ್ಮಾಣ ಮಾಡಿದ ಒಂದು ಸಾಮಗ್ರಿ. ಹಾಗೆಯೇ ಒಂದು ಕರಾನರಿ ಸ್ಟೆಂಟನ್ನು ಕೂಡ ಅದಕ್ಕೆ ಬೇಕಾದ ಸಾಮಗ್ರಿ, ಅದನ್ನು ಕಲಾಂ ರಾಜು ಸ್ಟೆಂಟ್ ಅಂತಲೇ ಗುರುತಿಸ್ತಾರೆ. ಈ ಲಕ್ಷಗಟ್ಟಲೆ ಬೆಲೆ ಬಾಳುವಂಥ ವಿದೇಶಿ ಸಾಮಗ್ರಿಯಿಂದ ಮಾಡ್ತಾ ಇದ್ದದನ್ನು ಈಗ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಪಡೆದ ಸಾಮಗ್ರಿ. ಇದೇ ಬಹುಮುಖದ ಈ ರೀತಿ ಪರೋಕ್ಷವಾಗಿ ಜನರನ್ನು ತಟ್ಟತ್ತೆ. ಆದರೆ ಜನರಿಗೆ ಅದರ ಬಗ್ಗೆ, ಅದರ ಕೆಲಸಗಳ ಬಗ್ಗೆ ಹೆಚ್ಚು ಗೊತ್ತಿರೋದಿಲ್ಲ.